ಏನು ಬಿಸಿಲೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅಧಿಕಾರಿಗಳು ವರದಿಯಲ್ಲಿ ಹೇಳಿದ್ದಾರೆ, ಜೈಲಿನಲ್ಲಿ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ ಅಂತ 1 ಗಂಟೆ ಅವಕಾಶ ಕೊಡಲಾಗುತ್ತೆ ಪ್ರತಿನಿತ್ಯ. ಬಿಸಿಲಿನಲ್ಲಿ ವಾಕಿಂಗ್ ಮಾಡೋದಕ್ಕೆ ದರ್ಶನ್ಗೆ ಅವಕಾಶ ಕೊಡಲಾಗ್ತಾ ಇದೆ. ಕೈಯಲ್ಲಿ ಏನು ಫಂಗಸ್ ಗಿಂಗಸ್ ಆತರ ಏನು ಬಂದಿಲ್ಲ, ಹಿಮ್ಮಡಿಯಲ್ಲಿ ಸ್ವಲ್ಪ ಬಿರುಕಿದೆ ಅಷ್ಟೇ. ಕೈಯಲ್ಲಿ ಫಂಗಸ್ ಬಂದಿದೆ ಅಂತ ದರ್ಶನ್ ಹೇಳಿದ್ರು. ದರ್ಶನ್ಗೆ ಫಂಗಸ್ ಬಂದಿದೆ ಅನ್ನೋದು ಸುಳ್ಳು ಅಂತ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಕೊಟ್ಟಿದ್ದಾರೆ. ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಡಾಕ್ಟರ್ಸ್ ಭೇಟಿ ಕೊಟ್ಟಾಗ ದರ್ಶನ್ ಅವರ ವಿಚಾರದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಫಂಗಸ್ ಆತರ ಏನು ಬಂದಿಲ್ಲ. ಅಕಸ್ಮಾತ್ ಅವರು ಹೇಳಿದ ದಿನ ಬಂದಿದ್ರು ಕೂಡ ಇವಾಗಂತೂ ಇಲ್ಲ, ಅವ್ರ ಕೈನಲ್ಲಿ ಫಂಗಸ್ ಆತರ ಏನೂ ಇಲ್ಲ, ಎಲ್ಲವೂ ಸರಿಯಾಗಿದೆ. ಜೊತೆಗೆ ಹಿಮ್ಮಡಿಯಲ್ಲಿ ಸ್ವಲ್ಪ ಬಿರುಕಿದೆ ಅಷ್ಟೇ. ಜೊತೆಗೆ ಅವ್ರಿಗೆ ಬಿಸಿಲಲ್ಲಿ ವಾಕ್ ಮಾಡಕ್ಕೆ 1 ಅವರ್ ಅವಕಾಶ ಕೊಡ್ತಾ ಇದ್ದಾರೆ ಜೈಲಲ್ಲಿ. 1 ಗಂಟೆ ವಾಕ್ ಮಾಡಬಹುದಾಗಿದೆ. ಟಿವಿ ಕೊಡಿ ಅಂತ ಕೇಳಿದ್ರು, ಟಿವಿ ಕೊಡಕ್ಕಾಗಲ್ಲ ಅಂತ ಜೈಲಾಧಿಕಾರಿಗಳು ಹೇಳಿದ್ದಾರೆ. ವಿಚಾರಣಾಧೀನ ಕೈದಿ, ಹಾಗಾಗಿ ಟಿವಿ ಸೌಲಭ್ಯ ಎಲ್ಲ ಕೊಡಕ್ಕಾಗಲ್ಲ ಅಂತ. ಜೈಲು ಅಧಿಕಾರಿಗಳು ನಿಯಮಗಳನ್ನು ಪಾಲಿಸಿದ್ದಾರೆ ಅಂತ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ನಿಯಮಗಳು ಏನೇನಿದೆಯೋ ಆ ಪ್ರಕಾರವಾಗಿ ಮಾತ್ರ ದರ್ಶನ್ಗೆ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ ಅಂತ ಜೈಲು ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡಿದ್ದಾರೆ. ಇನ್ನು ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಇದೆ. ರಾತ್ರಿಡೀ ಲೈಟ್ ಬೇಡ ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಆದ್ರೆ ಅದು ಜೈಲು, ಹಾಗಾಗಿ ಜೈಲಿನ ನಿಯಮಗಳ ಪ್ರಕಾರ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಇರಬೇಕಾಗತ್ತೆ. ಹಾಗಾಗಿ ಅಲ್ಲಿ ದರ್ಶನ್ ಅವರ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಇರುತ್ತೆ. ಕಾನೂನು ಸೇವಾ ಪ್ರಾಧಿಕಾರ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಪರಿಶೀಲನೆ ನಡೆಸಿ ವರದಿಯನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ವರದರಾಜ್ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಪರ್ಮಿಟೆಡ್ ಏರಿಯಾ ಬಿಟ್ಟು ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ವಾಕಿಂಗ್ ಮಾಡಿದ್ರೆ ಬೇರೆ ಕೈದಿಗಳು ಕೂಡ ಅವರು ಕೂಡ ನಮಗೆ ಇದೇ ತರ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಷ್ಟೆಲ್ಲ ಕಿರ್ಚಾಡ್ತಾರೆ, ದರ್ಶನ್ ನೋಡು ಅಂತ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳು ಫೋಟೋ ತೆಗಿತಾರೆ. ಹೀಗಾಗಿ ನಿಗದಿತ ಸ್ಥಳದಲ್ಲಿ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ದರ್ಶನ್ ಅವರಿಗೆ. ಹಾಗೂ ವಾಕಿಂಗ್ ಹಾಗೂ ಆಟ ಆಡೋದಕ್ಕೆ 1 ಗಂಟೆ ಕಾಲ ಅವಕಾಶ ಮಾಡಿಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ಜೈಲಿನಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಿದೆ? ಏನೆಲ್ಲ ಸೌಲಭ್ಯಗಳು ಅವೈಲೇಬಲ್ ಇದೆ, ಏನೆಲ್ಲ ಇಲ್ಲ, ಏನ್ ಅಪ್ಡೇಟ್ ಇದೆ ನಿಮ್ಮ ಬಳಿ? ಆರೋಪಗಳಿಗೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಹಾಸಿಗೆ ದಿಂಬನ ಕೊಡ್ತಿಲ್ಲ, ಮ್ಯಾನ್ಯುವಲ್ ಪ್ರಕಾರ ಜೈಲ ಅಧಿಕಾರಿಗಳು ನೀಡುವಂತ ಸವಲತ್ತುಗಳನ್ನ ನಾನು ಕೊಡ್ತಿಲ್ಲ ಅಂತ ಹೇಳಿ ಅವರ ವಕೀಲರ ಮೂಲಕ ಕೋರ್ಟ್ಗೆ, ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಸಾಲು ಆರೋಪಗಳನ್ನ ಮಾಡಿದ್ರು. ನಡೆಯಕ್ ಬಿಡ್ತಿಲ್ಲ, ಕುಡೋಕ್ ಬಿಡ್ತಿಲ್ಲ, ಕರೆಕ್ಟ್ ಆಗಿ ವ್ಯವಸ್ಥೆಗಳನ್ನ ಕೊಡ್ತಿಲ್ಲ, ಅಮಾನವೀಯವಾಗಿ ಆ ಜೈಲಾಧಿಕಾರಿಗಳು ನೋಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪವನ್ನ ದರ್ಶನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸ್ವತಃ ದರ್ಶನ್ ವಿಚಾರಣೆ ವೇಳೆ ಒಂದು ದಿನ ಅಂದ್ರೆ ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ, ವಿಸಿಲಿ ಹಾಜರಾದಂತ ಸಂದರ್ಭದಲ್ಲಿ ನನಗೆ ವಿಷಯ ಕೊಟ್ಟು ಬಿಡಿ, ನನಗೆ ಇಲ್ಲಿ ಇರೋಕ್ ಆಗ್ತಿಲ್ಲ, ಆ ರೀತಿಯಾಗಿ ಇಲ್ಲಿ ನನ್ನನ್ನ ಜೈಲಾಧಿಕಾರಿಗಳು ನೋಡ್ಕೊಳ್ತಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ದರ್ಶನ್ ಮಾಡಿದ್ರು. ಅದಾದ್ಮೇಲೆ ವಿಚಾರಣೆಯ ನಂತರ ದರ್ಶನ್ ಪರ ವಕೀಲರು ಕೂಡ ಓರ್ವ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಜೈಲಿಗೆ ಭೇಟಿ ನೀಡಿ ಅವರಿಗೆ ಅಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಒಂದ್ಸತಿ ಪರಿಶೀಲನೆ ಮಾಡಬೇಕು ಅಂತೇಳಿ ಕೂಡ ಒಂದು ಮನವಿಯನ್ನ ಮಾಡಿದ್ರು. ಆ ಒಂದು ಮನವಿಯ ಮೇರೆಗೆ ನ್ಯಾಯಾಧೀಶರಾದಂತಹ ವರದರಾಜ್ ಅವರ ನೇತೃತ್ವದ ತಂಡ, ಕಾನೂನು ಪ್ರಾಧಿಕಾರ ಇವತ್ತು ಹೋಗಿ ಅಂದ್ರೆ ಇತ್ತೀಚೆಗೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಅದರಲ್ಲೂ ವಿಶೇಷವಾಗಿ ದರ್ಶನ್ಗೆ ಇಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಲಾಗ್ತಿದೆ, ನಿಜಕ್ಕೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳು ಕೊಡ್ತಿಲ್ವಾ ಅನ್ನುವಂತ ಅನುಮಾನದ ಮೇರೆಗೆ ಆ ಒಂದು ಇನ್ಸ್ಪೆಕ್ಷನ್ ಮಾಡುವಂತ ಕೆಲಸವನ್ನ
ನ್ಯಾಯಾಧೀಶರಾದಂತಹ ವರದರಾಜ್ ಅವರ ತಂಡ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ವಿಚಾರಗಳು ಅಲ್ಲಿ ಪತ್ತೆಯಾಗಿದೆ. ಅಂದ್ರೆ ಕಾನೂನಿನ ನಿಯಮದ ಅಡಿ ದರ್ಶನ್ಗೆ ಯಾವ ರೀತಿ ನಡೆಸಿಕೊಳ್ಬೇಕು ಆ ರೀತಿ ದರ್ಶನ್ರನ್ನ ನಡೆಸಿಕೊಳ್ತಿದ್ದಾರೆ. ಇಲ್ಲಿ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಅವಕಾಶ ಇಲ್ಲ. ಅಂದ್ರೆ ಓಡಾಡೋದಕ್ಕೆ ಬಿಸಿಲಿಗೆ ಓಡಾಡೋದಕ್ಕೆ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಅದಕ್ಕೆ ಕಾರಣವೂ ಕೂಡ ಅಲ್ಲಿ ವಿವರಣೆ ನೀಡುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಿದ್ದಾರೆ. ಆ ಎಲ್ಲಾ ವರದಿಯನ್ನು ಕೂಡ ಈಗಾಗಲೇ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. 24ನೇ ತಾರೀಕು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಏನ್ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ, ಅಕ್ಟೋಬರ್ 24ಕ್ಕೆ ದರ್ಶನ್ಗೆ ಹಾಸಿಗೆ ದಿಂಬು ಹೆಚ್ಚುವರಿ ಕೊಡಬೇಕಾ ಬೇಡವಾ ಅನ್ನೋದರ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಅರ್ಜಿ ವಿಚಾರಣೆ ಅಕ್ಟೋಬರ್ 24ನೇ ತಾರೀಕಿಗೆ ಏನು ಮುಂದೂಡಿಕೆ ಆಗಿತ್ತು. 24ನೇ ತಾರೀಕು ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಹಾಸಿಗೆ ದಿಂಬು ಕೋರಿ ಸಲ್ಲಿಸಿದ ಅರ್ಜಿ ಆದೇಶ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಆಗಿತ್ತು. 64ನೇ ಸೆಷನ್ಸ್ ಕೋರ್ಟ್ ಅಕ್ಟೋಬರ್ 24ನೇ ತಾರೀಕು ತೀರ್ಪು ಕೊಡುತ್ತೆ. ಈ ಕುರಿತಾಗಿ ನಿಯಮಗಳ ಪ್ರಕಾರ ಜೈಲಿನಲ್ಲಿ ಏನೆಲ್ಲ ಕೊಡಬಹುದು ಅಷ್ಟು ಮಾತ್ರ ಕೊಡಲಾಗಿದೆ. ಇನ್ನು ಹಾಸಿಗೆ ದಿಂಬು ಬೇಕು ಅಂತ ದರ್ಶನ್ ಕೇಳಿದ್ರು ಅಂತ ಹೇಳಲಾಗಿದೆ. ಆ ಕುರಿತಾಗಿ ಇವಾಗ 64ನೇ ಕೋರ್ಟ್ ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಕೊಡಲಿದೆ ಅಕ್ಟೋಬರ್ 24ನೇ ತಾರೀಕು. ಏನು ಬಿಸಿಲೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅಧಿಕಾರಿಗಳು ವರದಿಯಲ್ಲಿ ಹೇಳಿದ್ದಾರೆ, ಜೈಲಿನಲ್ಲಿ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ ಅಂತ 1 ಗಂಟೆ ಅವಕಾಶ ಕೊಡಲಾಗುತ್ತೆ ಪ್ರತಿನಿತ್ಯ. ಬಿಸಿಲಿನಲ್ಲಿ ವಾಕಿಂಗ್ ಮಾಡೋದಕ್ಕೆ ದರ್ಶನ್ಗೆ ಅವಕಾಶ ಕೊಡಲಾಗ್ತಾ ಇದೆ. ಕೈಯಲ್ಲಿ ಏನು ಫಂಗಸ್ ಗಿಂಗಸ್ ಆತರ ಏನು ಬಂದಿಲ್ಲ. ಹಿಮ್ಮಡಿಯಲ್ಲಿ ಸ್ವಲ್ಪ ಬಿರುಕಿದೆ ಅಷ್ಟೇ. ಕೈಯಲ್ಲಿ ಫಂಗಸ್ ಬಂದಿದೆ ಅಂತ ದರ್ಶನ್ ಹೇಳಿದ್ರು. ದರ್ಶನ್ಗೆ ಫಂಗಸ್ ಬಂದಿದೆ ಅನ್ನೋದು ಸುಳ್ಳು ಅಂತ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ವರದಿ ಕೊಟ್ಟಿದ್ದಾರೆ. ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಡಾಕ್ಟರ್ಸ್ ಭೇಟಿ ಕೊಟ್ಟಾಗ ದರ್ಶನ್ ಅವರ ವಿಚಾರದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಫಂಗಸ್ ಆತರ ಏನು ಬಂದಿಲ್ಲ. ಅಕಸ್ಮಾತ್ ಅವರು ಹೇಳಿದ ದಿನ ಬಂದಿದ್ರು ಕೂಡ ಇವಾಗಂತೂ ಇಲ್ಲ ಅವ್ರ ಕೈನಲ್ಲಿ ಫಂಗಸ್ ಆತರ ಏನೂ ಇಲ್ಲ. ಎಲ್ಲವೂ ಸರಿಯಾಗಿದೆ. ಜೊತೆಗೆ ಹಿಮ್ಮಡಿಯಲ್ಲಿ ಸ್ವಲ್ಪ ಬಿರುಕಿದೆ ಅಷ್ಟೇ. ಜೊತೆಗೆ ಅವ್ರಿಗೆ ಬಿಸಿಲಲ್ಲಿ ವಾಕ್ ಮಾಡಕ್ಕೆ 1 ಅವರ್ ಅವಕಾಶ ಕೊಡ್ತಾ ಇದ್ದಾರೆ ಜೈಲಲ್ಲಿ. 1 ಗಂಟೆ ವಾಕ್ ಮಾಡಬಹುದಾಗಿದೆ. ಟಿವಿ ಕೊಡಿ ಅಂತ ಕೇಳಿದ್ರು. ಟಿವಿ ಕೊಡಕ್ಕಾಗಲ್ಲ ಅಂತ ಜೈಲಾಧಿಕಾರಿಗಳು ಹೇಳಿದ್ದಾರೆ. ವಿಚಾರಣಾಧೀನ ಕೈದಿ, ಹಾಗಾಗಿ ಟಿವಿ ಸೌಲಭ್ಯ ಎಲ್ಲ ಕೊಡಕ್ಕಾಗಲ್ಲ ಅಂತ. ಜೈಲು ಅಧಿಕಾರಿಗಳು ನಿಯಮಗಳನ್ನು ಪಾಲಿಸಿದ್ದಾರೆ ಅಂತ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ನಿಯಮಗಳೇನೇನಿದೆಯೋ ಆ ಪ್ರಕಾರವಾಗಿ ಮಾತ್ರ ದರ್ಶನ್ಗೆ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ ಅಂತ ಜೈಲು ವೈದ್ಯರು ದರ್ಶನ್ಗೆ ಫಿಸಿಯೋಥೆರಪಿ ಮಾಡಿದ್ದಾರೆ. ಇನ್ನು ದರ್ಶನ್ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಇದೆ. ರಾತ್ರಿಡೀ ಲೈಟ್ ಬೇಡ ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಆದ್ರೆ ಅದು ಜೈಲು, ಹಾಗಾಗಿ ಜೈಲಿನ ನಿಯಮಗಳ ಪ್ರಕಾರ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಇರಬೇಕಾಗತ್ತೆ. ಹಾಗಾಗಿ ಅಲ್ಲಿ ದರ್ಶನ್ ಅವರ ಬ್ಯಾರಕ್ನಲ್ಲಿ ರಾತ್ರಿ ಪೂರ್ತಿ ಲೈಟ್ ವ್ಯವಸ್ಥೆ ಇರುತ್ತೆ. ಕಾನೂನು ಸೇವಾ ಪ್ರಾಧಿಕಾರ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಪರಿಶೀಲನೆ ನಡೆಸಿ ವರದಿಯನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ವರದರಾಜ್ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಪರ್ಮಿಟೆಡ್ ಏರಿಯಾ ಬಿಟ್ಟು ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ವಾಕಿಂಗ್ ಮಾಡಿದ್ರೆ ಬೇರೆ ಕೈದಿಗಳು ಕೂಡ ಅವರು ಕೂಡ ನಮಗೆ ಇದೇ ತರ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಷ್ಟೆಲ್ಲ ಕಿರ್ಚಾಡ್ತಾರೆ, ದರ್ಶನ್ ನೋಡು ಅಂತ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳು ಫೋಟೋ ತೆಗಿತಾರೆ. ಹೀಗಾಗಿ ನಿಗದಿತ ಸ್ಥಳದಲ್ಲಿ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ದರ್ಶನ್ ಅವರಿಗೆ. ಹಾಗೂ ವಾಕಿಂಗ್ ಹಾಗೂ ಆಟ ಆಡೋದಕ್ಕೆ 1 ಗಂಟೆ ಕಾಲ ಅವಕಾಶ ಮಾಡಿಕೊಡಲಾಗಿದೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ಜೈಲಿನಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಸೌಲಭ್ಯಗಳು ಅವೈಲೇಬಲ್ ಇದೆ, ಏನೆಲ್ಲ ಇಲ್ಲ, ಏನ್ ಅಪ್ಡೇಟ್ ಇದೆ ನಿಮ್ಮ ಬಳಿ? ಆರೋಪಗಳಿಗೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಹಾಸಿಗೆ ದಿಂಬನ ಕೊಡ್ತಿಲ್ಲ, ಮ್ಯಾನ್ಯುವಲ್ ಪ್ರಕಾರ ಜೈಲ ಅಧಿಕಾರಿಗಳು ನೀಡುವಂತ ಸವಲತ್ತುಗಳನ್ನ ನಾನು ಕೊಡ್ತಿಲ್ಲ ಅಂತ ಹೇಳಿ ಅವರ ವಕೀಲರ ಮೂಲಕ ಕೋರ್ಟ್ಗೆ, ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ನಡೆಯಕ್ ಬಿಡ್ತಿಲ್ಲ, ಕುಡೋಕ್ ಬಿಡ್ತಿಲ್ಲ, ಕರೆಕ್ಟ್ ಆಗಿ ವ್ಯವಸ್ಥೆಗಳನ್ನ ಕೊಡ್ತಿಲ್ಲ, ಅಮಾನವೀಯವಾಗಿ ಆ ಜೈಲಾಧಿಕಾರಿಗಳು ನೋಡ್ಕೊಳ್ತಿದ್ದಾರೆ ಅನ್ನುವಂತ ಆರೋಪವನ್ನ ದರ್ಶನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸ್ವತಃ ದರ್ಶನ್ ವಿಚಾರಣೆ ವೇಳೆ ಒಂದು ದಿನ ಅಂದ್ರೆ ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ, ಬಿಸಿಲಿ ಹಾಜರಾದಂತ ಸಂದರ್ಭದಲ್ಲಿ ನನಗೆ ವಿಷಯ ಕೊಟ್ಟು ಬಿಡಿ, ನನಗೆ ಇಲ್ಲಿ ಇರೋಕ್ ಆಗ್ತಿಲ್ಲ, ಆ ರೀತಿಯಾಗಿ ಇಲ್ಲಿ ನನ್ನನ್ನ ಜೈಲಾಧಿಕಾರಿಗಳು ನೋಡ್ಕೊಳ್ತಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ದರ್ಶನ್ ಮಾಡಿದ್ರು. ಅದಾದ್ಮೇಲೆ ವಿಚಾರಣೆಯ ನಂತರ ದರ್ಶನ್ ಪರ ವಕೀಲರು ಕೂಡ ಓರ್ವ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಜೈಲಿಗೆ ಭೇಟಿ ನೀಡಿ ಅವರಿಗೆ ಅಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಒಂದ್ಸತಿ ಪರಿಶೀಲನೆ ಮಾಡಬೇಕು ಅಂತೇಳಿ ಕೂಡ ಒಂದು ಮನವಿಯನ್ನ ಮಾಡಿದ್ರು. ಆ ಒಂದು ಮನವಿಯ ಮೇರೆಗೆ ನ್ಯಾಯಾಧೀಶರಾದಂತಹ ವರದರಾಜ್ ಅವರ ನೇತೃತ್ವದ ತಂಡ, ಕಾನೂನು ಪ್ರಾಧಿಕಾರ ಇವತ್ತು ಹೋಗಿ ಅಂದ್ರೆ ಇತ್ತೀಚೆಗೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಅದರಲ್ಲೂ ವಿಶೇಷವಾಗಿ ದರ್ಶನ್ಗೆ ಇಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಲಾಗ್ತಿದೆ, ನಿಜಕ್ಕೂ ಕೂಡ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಜೈಲಾಧಿಕಾರಿಗಳು ಕೊಡ್ತಿಲ್ವಾ ಅನ್ನುವಂತ ಅನುಮಾನದ ಮೇರೆಗೆ ಆ ಒಂದು ಇನ್ಫೆಕ್ಷನ್ ಮಾಡುವಂತ ಕೆಲಸವನ್ನ ನ್ಯಾಯಾಧೀಶರಾದಂತಹ ವರದರಾಜ್ ಅವರ ತಂಡ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ವಿಚಾರಗಳು ಅಲ್ಲಿ ಪತ್ತೆಯಾಗಿದೆ. ಅಂದ್ರೆ ಕಾನೂನಿನ ನಿಯಮದ ಅಡಿ ದರ್ಶನ್ಗೆ ಯಾವ ರೀತಿ ನಡೆಸ್ಕೊಳ್ಬೇಕು ಆ ರೀತಿ ದರ್ಶನ್ರನ್ನ ನಡೆಸ್ಕೊಳ್ತಿದ್ದಾರೆ. ಇಲ್ಲಿ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಅವಕಾಶ ಇಲ್ಲ, ಅಂದ್ರೆ ಓಡಾಡೋದಕ್ಕೆ, ಬಿಸಿಲಿಗೆ ಓಡಾಡೋದಕ್ಕೆ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಅದಕ್ಕೆ ಕಾರಣವೂ ಕೂಡ ಅಲ್ಲಿ ವಿವರಣೆ ನೀಡುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಿದ್ದಾರೆ. ಆ ಎಲ್ಲಾ ವರದಿಯನ್ನು ಕೂಡ ಈಗಾಗಲೇ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. 24ನೇ ತಾರೀಕು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಏನ್ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಥ್ಯಾಂಕ್ ಯು ಮಾದೇಶ್, ಡೀಟೇಲ್ಸ್ಗಾಗಿ. ಅಕ್ಟೋಬರ್ 24ಕ್ಕೆ ದರ್ಶನ್ಗೆ ಹಾಸಿಗೆ ದಿಂಬು ಹೆಚ್ಚುವರಿ ಕೊಡಬೇಕಾ ಬೇಡವಾ ಅನ್ನೋದರ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಅರ್ಜಿ ವಿಚಾರಣೆ ಅಕ್ಟೋಬರ್ 24ನೇ ತಾರೀಕಿಗೆ ಏನು ಮುಂದೂಡಿಕೆ ಆಗಿತ್ತು. 24ನೇ ತಾರೀಕು ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಹಾಸಿಗೆ ದಿಂಬು ಕೋರಿ ಸಲ್ಲಿಸಿದ್ದ ಅರ್ಜಿ ಆದೇಶ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಆಗಿತ್ತು. 64ನೇ ಸೆಷನ್ಸ್ ಕೋರ್ಟ್ ಅಕ್ಟೋಬರ್ 24ನೇ ತಾರೀಕು ತೀರ್ಪು ಕೊಡುತ್ತೆ. ಈ ಕುರಿತಾಗಿ ನಿಯಮಗಳ ಪ್ರಕಾರ ಜೈಲಿನಲ್ಲಿ ಏನೆಲ್ಲ ಕೊಡಬಹುದು ಅಷ್ಟು ಮಾತ್ರ ಕೊಡಲಾಗಿದೆ. ಇನ್ನು ಹಾಸಿಗೆ ದಿಂಬು ಬೇಕು ಅಂತ ದರ್ಶನ್ ಕೇಳಿದ್ರು ಅಂತ ಹೇಳಲಾಗಿದೆ. ಆ ಕುರಿತಾಗಿ ಇವಾಗ 64ನೇ ಕೋರ್ಟ್, ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಕೊಡಲಿದೆ ಅಕ್ಟೋಬರ್ 24ನೇ ತಾರೀಕು.